ನರಸಿಂಹಸ್ವಾಮಿ ನೋಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬಾ ಕ್ರೌಡ್ ಇರುತ್ತೆ. ಅಂಡ್ ಇನ್ನೊಂದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಪುಟ್ಟಾಗಿ ಮಾರುತಿ ದೇವಸ್ಥಾನ ಸಿಗುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವಿಲಾಗ್ಸ್. ನಾನು ಗಿರಿ. ನಾನು ಶ್ರೀ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ಶ್ರಾವಣ ಶನಿವಾರದ ಮೊದಲನೇ ಶನಿವಾರ ಆಗಿದ್ರಿಂದಾಗಿ ನಮ್ಮ ಮನೆಯ ದೇವರಾದಂಥ ಮೇಲುಕೋಟೆ ಶ್ರೀ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು ಮತ್ತು ನಮ್ಮ ಫ್ಯಾಮಿಲಿ ಬೆಳಿಗ್ಗೆನೆ ಮೈಸೂರು ರಸ್ತೆ ಮೂಲಕ ಮಂಡ್ಯಗೆ ಹೋಗೋಣ ಅಂತ ನಾವು ಹೊರಟ್ವಿ. ಮೇಲುಕೋಟೆ ವೈಷ್ಣವ ಪಂಥದ ಪ್ರಮುಖ ದೇವಾಲಯ. ಭಾರತದಲ್ಲಿ ವೈಷ್ಣವ ಪಂಥದ 4 ಪ್ರಮುಖ ಸ್ಥಳಗಳಿದ್ದಾವೆ. ಅವ್ಯಾವುವು ಅಂತಂದರೆ ಮೇಲುಕೋಟೆ, ಕಾಂಚೀಪುರಂ, ತಿರುಪತಿ ಮತ್ತು ಶ್ರೀರಂಗಂ. ಇದರಲ್ಲಿ ಮೇಲುಕೋಟೆ ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥದ್ದು ಪ್ರಮುಖವಾದ ದೇವಸ್ಥಾನ. ಈ ಮೇಲುಕೋಟೆಗೆ ಹೇಗೆ ತಲುಪೋದು ಅಂತಂದರೆ ತುಂಬ ಈಸಿ ಇದೆ ತಲುಪೋದಕ್ಕೆ. ಅಂದರೆ ಬೆಂಗಳೂರಿಂದ, ಮೈಸೂರಿಂದ, ಬೇರೆ ಬೇರೆ ಕಡೆಯಿಂದ ಡೈರೆಕ್ಟ್ ಬಸ್ಗಳು ಕೂಡ ಅವೈಲೇಬಿಲಿಟಿ ಇರ್ತದೆ ನಿಮಗೆ. ಬೆಂಗಳೂರಿಂದ ನಿಮಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟ್ ಮೇಲುಕೋಟೆಗೆ ಬೆಳಿಗ್ಗೆ 11 ಗಂಟೆಗೆ ಮತ್ತು 11:15 2 ಬಸ್ಗಳಿದೆ. ಇಲ್ಲ ಅಂತಂದರೆ ನೀವು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಂಡ್ಯಗೆ ಬಂದು ಸಾಕಷ್ಟು ನಾನ್ ಸ್ಟಾಪ್ ಬಸ್ಗಳಿರೋದ್ರಿಂದಾಗಿ ಅಲ್ಲಿಂದ ಮಂಡ್ಯದಿಂದ ನಿಮಗೆ ಮೇಲುಕೋಟೆಗೆ ಪ್ರತಿ ಗಂಟೆಗೆ ಸಾಕಷ್ಟು ಬಸ್ಗಳ ಸೌಲಭ್ಯ ಇದೆ ನಿಮಗೆ. ನೀವು ಇಲ್ಲಿಗೆ ಟ್ರೈನ್ ಮೂಲಕ ಕೂಡ ಬರ್ಬೋದು. ಅಂದರೆ ಬೆಂಗಳೂರಿಂದ ಅಥವಾ ಮೈಸೂರಿಂದ ಮಂಡ್ಯ ಅಥವಾ ಪಾಂಡವಪುರಕ್ಕೆ ನೀವು ಟ್ರೈನಲ್ಲಿ ಬಂದು ಅಲ್ಲಿಂದ KSRTC ಬಸ್ ಮೇಲುಕೋಟೆಗೆ ಡೈರೆಕ್ಟ್ ಬಸ್ ಇರೋದ್ರಿಂದಾಗಿ ನೀವು ಅದರ ಮೂಲಕ ಕೂಡ ನೀವು ತಲುಪಬಹುದು. ನೀವು ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಏನಾದ್ರು ಬಂತು ಅಂತಂದರೆ, ಅಂದರೆ ಶ್ರಾವಣ ಶನಿವಾರಗಳ 4 ಏನು ಶನಿವಾರಗಳು ಬರ್ತವೆ, ಈ ಶನಿವಾರದಂದು ನೀವು ಬಂತು ಅಂತಂದರೆ ನಿಮಗೆ ಇಲ್ಲಿ ವಾಹನಗಳನ್ನ ಪಾರ್ಕಿಂಗಿಗೆ ನಿಮಗೆ ಸ್ಟಾರ್ಟಿಂಗ್ ಅಂದರೆ ಮೇಲುಕೋಟೆ ಎಂಟ್ರೆನ್ಸಲ್ಲೇ ನಿಮಗೆ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಆ ಟೈಮಲ್ಲಿ ಮೇಲುಕೋಟೆ ಒಳಗಡೆಗೆ ಅಂದರೆ ಗ್ರಾಮದ ಒಳಗಡೆ ನಿಮಗೆ ವೆಹಿಕಲ್ಗಳನ್ನ ಅಲೌಡ್ ಮಾಡಲ್ಲ. ನಿಮಗೆ ಅಲ್ಲೇ ಎಂಟ್ರೆನ್ಸಲ್ಲೇ ನಿಮಗೆ ಪಾರ್ಕಿಂಗ್ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಿ ನೀವು ಅಲ್ಲಿಂದ ಮೂಲಕ ದೇವಸ್ಥಾನಗಳಿಗೆ ಆಟೋದಲ್ಲೂ ಕೂಡ ಹೋಗ್ಬೋದು ಅಥವಾ ನಡ್ಕೊಂಡು ಕೂಡ ಹೋಗ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಮೇಲುಕೋಟೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ನಿಮಗೆ ಕಲ್ಯಾಣಿ, ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಅಕ್ಕ ತಂಗಿರ್ಕೊಳ, ರಾಯಗೋಪುರ, ಇಲ್ಲಿಗೆಲ್ಲ ನೀವು ತಲುಪ್ಬೋದು. ಇನ್ನೊಂದು ಪುರಾಣದ ಪ್ರಕಾರ ಮೇಲುಕೋಟೆಗೆ 4 ಹೆಸರುಗಳಿದ್ದಾವೆ ಅಂತಂದರೆ ಇದನ್ನು ತಿರುನಾರಾಯಣಪುರ, ಯದುಗಿರಿ, ಯಾದವಾದ್ರಿ ಅಥವಾ ಯತಿಶೈಲ ಅಂತ ಕರೀತಾರೆ. ಇದನ್ನು ತ್ರೇತಾಯುಗದಲ್ಲಿ ನಾರಾಯಣಾದ್ರಿ ಅಂತ ಕರಿತಾ ಇದ್ರು, ಕೃತಯುಗದಲ್ಲಿ ವೇದಾದ್ರಿ ಅಂತಲೂ ಕರಿತಾ ಇದ್ರು, ದ್ವಾಪರ ಯುಗದಲ್ಲಿ ಯಾದವಾದ್ರಿ ಅಥವಾ ಕೃಷ್ಣ ಬಲರಾಮಪುರಿ ಅಂತ ಕರಿತಾ ಇದ್ರು, ಈಗ ಕಲಿಯುಗದಲ್ಲಿ ಯತಿಶೈಲ ಅಂತ ಕರಿತಾ ಇದ್ರು. ಈ ಮೇಲುಕೋಟೆಯಲ್ಲಿ ಪ್ರಮುಖವಾದ ದೇವರು ಅಂತಂದರೆ ಚೆಲುವನಾರಾಯಣ ಸ್ವಾಮಿ ಮತ್ತು ಬೆಟ್ಟದ ಮೇಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ಮೇಲುಕೋಟೆ ಕ್ಷೇತ್ರದಲ್ಲಿ ಅತ್ಯಂತ ಆಕರ್ಷಕವಾಗಿರೋದಂದರೆ ತುಂಬ ಚೆನ್ನಾಗಿರುವಂಥ ಸ್ಥಳದಲ್ಲಿ ಈ ಕಲ್ಯಾಣಿ ತೀರ್ಥ ಅಥವಾ ಪುಷ್ಕರಣಿ ಕೂಡ ಒಂದು ಪ್ರಮುಖವಾದಂಥ ಸ್ಥಳ. ಇದು ತುಂಬ ವಿಶಾಲವಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಳ್ಳೆ ವ್ಯೂ ಇರುತ್ತೆ ನಿಮಗೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಚೆಲುವನಾರಾಯಣ ಸ್ವಾಮಿ ಅಥವಾ ಮೇಲುಕೋಟೆ ಬೆಟ್ಟದ ಮೇಲಿರುವಂಥ ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡೋದಕ್ಕಿಂತ ಮುಂಚೆ ಈ ಕಲ್ಯಾಣಿಗೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ನಂತರ ಪ್ರಮುಖ ದೇವರುಗಳಾದ ಯೋಗ ನರಸಿಂಹ ಅಥವಾ ಚೆಲುವನಾರಾಯಣ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ಈ ಕಲ್ಯಾಣಿಗೆ ಮೊದಲು ನಮ್ಮ ಹಿರಿಕರು ಅಥವಾ ನಮ್ಮ ಪೂರ್ವಜರು ಏನಿದ್ರು ಅವರು ಒಂದು ಕತೆ ಹೇಳ್ತಾ ಇದ್ರು. ಅಂದರೆ ಈ ಕಲ್ಯಾಣಿಯ ಒಳಗಡೆ 5 ಕಲ್ಯಾಣಿಗಳಿದೆ, ಅದರ ಮೂಲಕ ನೀರು ಈ ಕಲ್ಯಾಣಿ ತುಂಬ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಆ ಥರ ಎಲ್ಲ ಏನೂ ಇಲ್ಲ. ನಾವು ಈಗ 2018-2019ರಲ್ಲಿ ಇನ್ಫೋಸಿಸ್ ಫೌಂಡೇಶನ್ನಿಂದ ಏನು ಈ ಒಂದು ಜೀರ್ಣೋದ್ಧಾರ ಆಯಿತು, ಆ ಟೈಮ್ನಲ್ಲಿ ನೀರನ್ನೆಲ್ಲ ಸಂಪೂರ್ಣ ಖಾಲಿ ಮಾಡಿದಾಗ ಅಲ್ಲಿ ಯಾವುದೇ ತರಹದ 5 ಬಾವಿಗಳಿರಲಿಲ್ಲ. ಇರೋದು ಬರೀ ಒಂದೇ ಕಲ್ಯಾಣಿ. ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಮತ್ತೆ ನೀರನ್ನ ಈ ಥರ ಫಿಲ್ ಮಾಡಿದ್ದಾರೆ. ಆದರೆ ಇದು ಮೇಲುಕೋಟೆಗೆ ಒಂದು ಸುಂದರವಾಗಿರುವಂಥ ಒಂದು ವಾಸ್ತುಶಿಲ್ಪದ ಒಂದು ಭಾಗ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ ಈ ಕಲ್ಯಾಣಿ. ಶ್ರಾವಣ ಶನಿವಾರದಂದು ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಇಲ್ಲಿ ಭಕ್ತಾದಿಗಳು ಸಲ್ಲಿಸ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಇವತ್ತು ಈ ಕಲ್ಯಾಣಿಗೆ ಪೂಜೆ ಸಲ್ಲಿಸಿ ನಮ್ಮ ಮನೆ ದೇವರಾದಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡೋಣ ಅಂತ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಗಡ್ಡೆಯನ್ನು
ಒಳಗೆ ಯಾರು ಊಟ ಮಾಡಿ ಗಲೀಜನ್ನು ಮಾಡಬಾರದು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಭಕ್ತಾದಿಗಳು ಎಲ್ಲ ಡಸ್ಟ್ಬಿನ್ ಈ ಕಲ್ಯಾಣಿ ಹತ್ರ ನೀವು ನೋಡಿರ್ಬೋದು ಸುಮಾರು ಸಾಕಷ್ಟು ಸಿನಿಮಾಗಳ ಶೂಟಿಂಗು ಅಥವಾ ಪ್ರೀ ವೆಡ್ಡಿಂಗ್ ಶೂಟಿಂಗು ಈ ಥರ ಸುಮಾರು ಶೂಟಿಂಗ್ಗಳು ಇಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಪರ್ಮಿಷನ್ ಕೂಡ ತೊಗೊಬೇಕಾಗುತ್ತೆ. ವಿತೌಟ್ ಪರ್ಮಿಷನ್ನು ಕ್ಯಾಮ್ರಾದಲ್ಲಿ ನೀವು ಇಲ್ಲಿ ಶೂಟ್ ಮಾಡಲಿಕ್ಕೆ ಅಲ್ಲಿ ಯಾರೂ ಬಿಡಲ್ಲ ನಿಮ್ಮನ್ನು. ಸೊ ನಾವು ಅದನ್ನು ಮುಗಿಸ್ಕೊಂಡು ನಮ್ಮ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಮಾಡೋಣ ಅಂತ ಹೊರಟ್ವಿ. ನೀವು ಈ ಬೆಟ್ಟನ ಹತ್ತಬೇಕು ಅಂತಂದರೆ 360 ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ. ಆ 360 ಮೆಟ್ಟಿಲುಗಳನ್ನ ಹತ್ತದ ಮೇಲೆ ನಿಮಗೆ ಸಿಗುವಂಥದ್ದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇವತ್ತು ಶ್ರಾವಣ ಮೊದಲನೇ ಶನಿವಾರ ನಾವು ಯೋಗ ನರಸಿಂಹಸ್ವಾಮಿ ನೋಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಇದು ನಮ್ಮ ಮನೆ ದೇವರು ಕೂಡ. ಪ್ರತಿ ವರ್ಷದಲ್ಲಿ ತುಂಬ ಸಲನೇ ಬರ್ತೀವಿ. ಬಟ್ ವಿಶೇಷವಾಗಿ ಶ್ರಾವಣ ಶನಿವಾರ ಬಂದಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಸೊ ನಾನು ಶ್ರಾವಣ ಶನಿವಾರದಲ್ಲಿ ತುಂಬಾ ಸರಿ ಬಂದಿದ್ದೀನಿ. ಬಟ್ ಆದ್ರೆ ಇವತ್ತು ಫ್ಯಾಮಿಲಿ ಸಮೇತ ಬಂದಿರೋದು ಇದೇ ಮೊದಲನೇ ಟೈಮ್. ಹಾಗೆ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಬಂದಿದ್ದೀವಿ. ಮೇಲುಕೋಟೆಯಲ್ಲಿ ಸುಮಾರು 10ರಿಂದ 12ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಕೂಡ ಬಂದು ಇಲ್ಲಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ವಾಸವಾಗಿ ಈ ವೈಷ್ಣವ ಪಂಥದ ಪರಂಪರೆನ ಇಲ್ಲಿ ಪ್ರಚಾರ ಪಡಿಸಿದ್ರು. ಸೊ ಅದ್ರ ಮೂಲಕನೇ ಇಲ್ಲಿ ಬಂದು ಏನು ಈ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ವಿಗ್ರಹ ಏನಿದೆ ಅದು ಮೊದಲು ಇರಲಿಲ್ಲ. ಅದನ್ನ ರಾಮಾನುಜಾಚಾರ್ಯ ಕಾಲದಲ್ಲೇನೆ ಹುತ್ತದಲ್ಲಿ ಹೂತು ಹೋಗಿರುವಂತ ಇದನ್ನ ವಿಗ್ರಹನ ಓಪನ್ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ರೀತಿ ಇಲ್ಲಿ ಮೇಲ್ಕೋಟೆಯಲ್ಲಿರುವಂಥ ಏನು ಈ ಯೋಗ ನರಸಿಂಹಸ್ವಾಮಿ ವಿಗ್ರಹ ಇದೆ ಅದನ್ನ ಪುರಾಣದ ಕಥೆಗಳ ಪ್ರಕಾರ ಈ ಪ್ರಹ್ಲಾದ ಏನು ನರಸಿಂಹನ ಅಥವಾ ನಾರಾಯಣನ ಭಕ್ತನಾಗಿದ್ದಂತಹ ಹಿರಣ್ಯಕಶಿಪುವಿನ ಮಗನಾದಂಥ ಪ್ರಹ್ಲಾದ ಮಹಾರಾಜನೇ ಆ ವಿಗ್ರಹನ ಸ್ಥಾಪನೆ ಮಾಡಿ ಇಲ್ಲಿ ಸುಮಾರು ವರ್ಷಗಳ ಕಾಲ ಪೂಜೆ ಮಾಡಿದ್ರು ಅಂತ ಒಂದು ಕಥೆ ಇದೆ. ಸೊ ಇಲ್ಲಿ ನರಸಿಂಹಸ್ವಾಮಿ ಏನಿದೆ ಅದು ಯೋಗಾಸನದಲ್ಲಿ ಕೂತಿರುವಂತಹ ಒಂದು ಭಂಗಿ ಇರೋದ್ರಿಂದಾಗಿ ಇದನ್ನ ಯೋಗ ನರಸಿಂಹಸ್ವಾಮಿ ಅಂತ ಕರೀತಾ ಇದ್ದಾರೆ. ಈ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಸುಮಾರು 10ರಿಂದ 12ನೇ ಶತಮಾನದಲ್ಲಿ ರಾಮಾನುಜ ಕಾರ್ಯದಲ್ಲಿ ಕೂಡ ಜೀರ್ಣೋದ್ಧಾರ ಆಗಿತ್ತು. ಅದಾದ ನಂತರ ಈ ಮೈಸೂರು ಮಹಾರಾಜರ ಕೊಡುಗೆ ಅಥವಾ ಮೈಸೂರು ಮಹಾರಾಜರಿಂದ ಈ ದೇವಸ್ಥಾನನ ಜೀರ್ಣೋದ್ಧಾರ ಮತ್ತು ಏನು ರಾಜಗೋಪುರ ಇದೆ ಆ ರಾಜಗೋಪುರನು ಕೂಡ ಮೈಸೂರು ಮಹಾರಾಜರ ಕಾಲದಲ್ಲೇ ಕಟ್ಟಿದ್ದು. ನೀವು ಈ ಬೆಟ್ಟನ ಹತ್ತಬೇಕಾದ್ರೆ ಸುಮಾರು 360 ಮೆಟ್ಟಿಲುಗಳನ್ನ ಏನು ಹತ್ತಬೇಕಾಗಿರುತ್ತೆ. ನೀವು 360 ಮೆಟ್ಟಿಲುಗಳನ್ನ ಕೂಡ ನೀವು ಹತ್ತೋದಕ್ಕೆ ಆಗಲ್ಲ ಅಥವಾ ಕಷ್ಟ ಆಗುತ್ತೆ ಅಂತ ಅನ್ನೋದಾದ್ರೆ ನಿಮಗೆ ಸುಮಾರು 100ರಿಂದ 150 ಮೆಟ್ಟಿಲುಗಳ ಮಧ್ಯದಲ್ಲಿ ನಿಮಗೆ ಅಲ್ಲಿವರೆಗೂ ಕೂಡ ನಿಮಗೆ ಕಾರು ಅಥವಾ ನಿಮ್ಮ ಸ್ವಂತ ವೆಹಿಕಲ್ಗಳನ್ನು ಕೂಡ ನೀವು ತಗೊಂಡು ಹೋಗ್ಬೋದು ಅಥವಾ ಆಟೋಗಳಲ್ಲಿ ಕೂಡ ನೀವು ಅಲ್ಲಿವರೆಗೂ ಬರಬಹುದು. ಸೊ ನೀವು ಅಲ್ಲಿಂದ ಅಂತೂ ನಿಮ್ಮ ಮಿಕ್ಕಿದ ಏನು 150ರಿಂದ 160 ಮೆಟ್ಟಿಲುಗಳಿದೆ ಅದನ್ನ ನೀವೇ ಹತ್ತಬೇಕಾಗುತ್ತೆ. ಈ 150 ಮೆಟ್ಟಿಲುಗಳ ನಂತರ ಬರುವಂಥ ಮೆಟ್ಟಿಲುಗಳು ಸ್ವಲ್ಪ ಕಿರಿದಾಗಿದ್ದು ಈ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನಿಮಗೆ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ 360 ಮೆಟ್ಟಿಲುಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ. 360 ಮೆಟ್ಟಿಲುಗಳನ್ನ ಕಂಪ್ಲೀಟ್ ಮಾಡಿ ನೀವು ಮೇಲ್ಗಡೆ ಹೋದಾಗಲೇ ನಿಮಗೆ ಏನು ರಾಜಗೋಪುರ ಸಿಗುತ್ತೆ. ಸೊ ಈ ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನದ ಸಮಯ ಏನು ಅಂತಂದರೆ ಬೆಳಿಗ್ಗೆ 9:30ಯಿಂದ ಮಧ್ಯಾಹ್ನ 2:30ವರೆಗೂ ಇರುತ್ತೆ. ಸಾಯಂಕಾಲ 5:30ಯಿಂದ ರಾತ್ರಿ 8:00ವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ. ಅಂದರೆ ವಿಶೇಷ ಪೂಜೆ ಅಥವಾ ಈ ಥರ ಶ್ರಾವಣ ಶನಿವಾರದ ಸಂದರ್ಭಗಳಲ್ಲಿ ಕೆಲವು ವಿಶೇಷ ರಿಯಾಯಿತಿ ಅಂದರೆ 7 ಗಂಟೆಗೆ ಓಪನ್ ಆಗುತ್ತೆ, 2:30ವರೆಗೂ ಕೂಡ ಇರುತ್ತೆ. ಸೊ ಈ ಥರ ಸ್ವಲ್ಪ ಸಮಯದ ವ್ಯತ್ಯಾಸ ಇರುತ್ತೆ. ಸೊ ನಾರ್ಮಲ್ ದಿನದಲ್ಲಿ 9:30ಯಿಂದ 2:30, 5:30ಯಿಂದ 8:00ವರೆಗೂ ಈ ಬೆಟ್ಟದ ಮೇಲೆ ಏನಿರುವಂಥ ದೇವಸ್ಥಾನ ಓಪನ್ ಆಗಿರುತ್ತೆ ನಿಮಗೆ. ಸಾಮಾನ್ಯ ದಿನಗಳಲ್ಲಿ ನಿಮಗೆ ಜನಸಂದಣಿ ಜಾಸ್ತಿ ಇರೋದಿಲ್ಲ. ಆ ಟೈಮಲ್ಲಿ ನೀವು ತುಂಬ ಈಸಿಯಾಗಿ ದೇವಸ್ಥಾನ ದರ್ಶನ ಮಾಡ್ಕೊಂಬರ್ಬೋದು. ಸೊ ಈ ಥರ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಥವಾ ಭಕ್ತಾದಿಗಳು ಜಾಸ್ತಿ ಇರ್ತಾರೆ. ಆ ಟೈಮ್ನಲ್ಲಿ ನಿಮಗೆ ದೇವರ ದರ್ಶನದ ಸಮಯ ಸ್ವಲ್ಪ ಜಾಸ್ತಿ ತೊಗೊಬೋದು. ಅಂದರೆ ಸಾಮಾನ್ಯ ದಿನಗಳಿಗಿಂತಲೂ ಸ್ವಲ್ಪ ಜಾಸ್ತಿ ತೊಗೊಬೋದು. ನಾವು ಕೂಡ ಸಾಮಾನ್ಯ ದಿನಗಳಲ್ಲಿ ಬಂದಾಗ ಕೇವಲ 10ರಿಂದ 15 ನಿಮಿಷಗಳಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಶ್ರಾವಣ ಶನಿವಾರದ ಮೊದಲನೇ ಶನಿವಾರ ಆಗಿದ್ದರಿಂದಾಗಿ ಭಕ್ತಾದಿಗಳು ಕೂಡ ತುಂಬಾ ಬಂದಿದ್ದರಿಂದಾಗಿ ಇವತ್ತು ನಾವು ಕೂಡ ಮೆಟ್ಟಿಲುಗಳ ಮೂಲಕನೇ ಅಂದರೆ ಮೆಟ್ಟಿಲುಗಳಿಂದನೇ ಸ್ಟಾರ್ಟ್ ಆಗಿತ್ತು ಇವತ್ತು. 250ನೇ ಮೆಟ್ಲ ಹತ್ರ ನಿಮಗೆ ಸಿಗುವಂಥದ್ದೇ ಮಂಡಿಗಾಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಂತಂದರೆ ಇಲ್ಲಿ ಆಂಜನೇಯ ಬಂದು ಮಂಡಿಗಾಲಿನಲ್ಲಿ ಕೂತಿರುವಂತಹ ಒಂದು ಭಂಗಿ ಇರುತ್ತೆ. ಸೊ ಅದರಿಂದಾಗಿ ಇದನ್ನು ಮಂಡಿಗಾಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಅಂದರೆ ಚಿಕ್ಕ ದೇವಸ್ಥಾನ. ಸೊ ನೀವು ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋದಾಗಲೇ ನಿಮಗೆ ರಾಜಗೋಪುರ ಅಂದರೆ 300 ಮೆಟ್ಟಿಲು ದಾಟಿದಾಗ ನಿಮಗೆ ರಾಜಗೋಪುರದ ಹೆಬ್ಬಾಗಿಲು ಸಿಗುತ್ತೆ. ಇವತ್ತು ಜನಸಂಖ್ಯೆ ಜಾಸ್ತಿ ಇದರಿಂದಾಗಿ ಆ ಹೆಬ್ಬಾಗಿಲಿಂದನೇ ಕ್ಯೂ ಸ್ಟಾರ್ಟ್ ಆಗಿತ್ತು.
ಸೊ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಯಾವುದೇ ವಿಶೇಷ ದರ್ಶನದ ವ್ಯವಸ್ಥೆ ಇರೋದಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಕೂಡ ಸಾಮಾನ್ಯ ಕ್ಯೂನಲ್ಲೇ ಕೂಡ ನೀವು ಹೋಗಬೇಕಾಗುತ್ತೆ. ಸೊ ಈ ದೇವಸ್ಥಾನಕ್ಕೆ ನಮ್ಮ ರಾಜ್ಯದಿಂದಲ್ಲದಂಥ ಪಕ್ಕದ ರಾಜ್ಯಗಳಾದಂಥ ತಮಿಳುನಾಡಿನಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಯಾಕೆ ಅಂತಂದರೆ ರಾಮಾನುಜಾಚಾರ್ಯರು ಕೂಡ ತಮಿಳುನಾಡಿನ ಶ್ರೀರಂಗಂನಿಂದ ಇಲ್ಲಿಗೆ ಬಂದಿದ್ದರಿಂದಾಗಿ, ಸೊ ಇಲ್ಲಿಗೂ ಮತ್ತು ಶ್ರೀರಂಗಂಗೂ ಕೂಡ ಅಂದರೆ ತಮಿಳುನಾಡಿಗೂ ಕೂಡ ಸಂಬಂಧ ಇರೋದ್ರಿಂದಾಗಿ ತಮಿಳುನಾಡಿನ ಭಕ್ತರು ಕೂಡ ಇಲ್ಲಿ ಅನೇಕರು ಬರ್ತಾರೆ ಇಲ್ಲಿಗೆ. ರಾಜಗೋಪುರದ ಹತ್ರ ಬರ್ತಾ ಇದ್ದಂಗೆ ನಿಮಗೆ ನೋಡೋದಕ್ಕೆ ಸುಂದರವಾಗಿರುವಂಥ ವ್ಯೂ ಸಿಗುತ್ತೆ. ಸೊ ಮೇಲುಕೋಟೆ ಪಟ್ಟಣ ಕೂಡ ನೀವು ಇಲ್ಲಿಂದ ನೋಡ್ಬೋದು. ಸೊ ಇದ್ರ ಮೂಲಕ ನೀವು ರಾಜಗೋಪುರ ಎಂಟ್ರಿ ಆಗಿ ಒಳಗಡೆ ಬಂತು ಅಂತಂದರೆ ನಿಮಗೆ ಸಿಗುವಂಥದ್ದೇ ರಾಜಗೋಪುರದ ಹೆಬ್ಬಾಗಿಲು. ಸೊ ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದಾಗಿ ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ರಾಜಗೋಪುರ ಇದು. ಸೊ ಈ ರಾಜಗೋಪುರಕ್ಕೂ ಕೂಡ ಒಂದು ವಿಶೇಷ ಇತಿಹಾಸ ಇದೆ. ಇದೇನು ಅಂತಂದರೆ ಸುಮಾರು ಸಾಕಷ್ಟು ಆ ಟೈಮ್ನಲ್ಲಿ ಕೂಡ ಈ ರಾಜಗೋಪುರನ ಕಟ್ಟದಾಗಿದ್ರು ಕೂಡ ಈ ಗೋಪುರ ಬಿದ್ದು ಹೋಗ್ತಾ ಇತ್ತು. ಸೊ ಇದಕ್ಕಾಗಿ ಕೂಡ ನಮ್ಮ ಏನು ಒಡೆಯರ ರಾಜರು ಇದ್ದಾರೆ, ಅವರು ಪಕ್ಕದಲ್ಲಿ ಒಂದು ಏಕಶಿಲಾ ಗಣಪತಿನ ಸ್ಥಾಪನೆ ಮಾಡಿ ಅದಕ್ಕೆ ವಿಶೇಷ ಪೂಜೆ ಮಾಡಿದ್ಮೇಲೆ ಈ ರಾಜಗೋಪುರ ಬೀಳೋದು ನಿಂತೋಯ್ತು, ಮತ್ತೆ ಈ ರಾಜಗೋಪುರನೇ ಫೈನಲ್ ಆಗಿ ನಿಂತ್ಕೋತು ಅಂತ ಒಂದು ಕಥೆ ಇದೆ. ಸೊ ಅದರ ಭಾಗವಾಗಿಯೇ ಈ ಬೆಟ್ಟದ ಕೆಳಗಡೆ ಬಲಭಾಗದಲ್ಲಿ ಒಂದು ಏಕಶಿಲಾ ಗಣಪತಿನ ನೀವು ನೋಡ್ಬೋದು. ಮೊದಲೆಲ್ಲ ಇಲ್ಲಿ ತುಂಬ ಕೋತಿಗಳ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದಾಗಿ ಈಗ ಅವನ್ನೆಲ್ಲ ಹಿಡಿದು ಬೇರೆ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ. ಸೊ ಈಗ ಸ್ವಲ್ಪ ಕೋತಿಗಳ ಸಂಖ್ಯೆ ಕಮ್ಮಿ ಆಗಿದೆ. ನೀವು ಇದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂತು ಅಂತಂದಾಗಲೇ ನಿಮಗೆ ದೇವಸ್ಥಾನದ ಏನು ಭಾಗ ಸಿಗುತ್ತೆ, ಅಲ್ಲಿ ಬಂದು ಸುಮಾರು 9 ಮೆಟ್ಟಿಲುಗಳನ್ನ ನೀವು ಹತ್ತಬೇಕಾಗುತ್ತೆ. ಈ 9 ಮೆಟ್ಟಿಲುಗಳು ಏನು ನಿಮಗೆ ನವನಾರಾಯಣ ದೇವರುಗಳನ್ನ ನಿಮಗೆ ನೆನಪಿಸುತ್ತೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಈ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತು ಬರುವಂಥದ್ದು ದೇವರ ಹಿಂಭಾಗದಿಂದ. ಈ ಹಿಂಭಾಗದಿಂದ ಹತ್ತಿ ನಾವು ಮುಂಭಾಗಕ್ಕೆ ಬರಬೇಕು ಅಂತಂದರೆ ಅಲ್ಲಿಂದ ಕೆಲವು ದೂರ ಸಾಗಿ ಬರಬೇಕಾಗತ್ತೆ. ಸೊ ತುಂಬ ರಶ್ ಇರೋದ್ರಿಂದಾಗಿ ನಾವು ಕೂಡ ಕ್ಯೂನಲ್ಲಿ ನಿಂತು ಸೊ ತುಂಬ ಸಮಯ ತೆಗೆದುಕೊಂತು. ಸೊ ಸಮಯ ತೆಗೆದುಕೊಂಡ್ರು ಕೂಡ ದೇವ್ರ ದರ್ಶನ ಆಗಲಿ ಅಂದ್ಬಿಟ್ಟು ನಾವು ಕೂಡ ತುಂಬ ಸಮಯದಿಂದ ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ. ಸೊ ಅಲ್ಲಿ ನಿಮಗೆ ಹೊರಗಡೆಯಿಂದ ಅಂದರೆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ನೋಡೋದಕ್ಕೆ ಒಳ್ಳೆ ವ್ಯೂ ಸಿಗುತ್ತೆ. ಸೊ ಸಾಮಾನ್ಯ ದಿನಗಳಲ್ಲಿ ಇದನ್ನು ಓಪನ್ ಮಾಡಿರಲ್ಲ. ಸೊ ಇವತ್ತು ಏನೋ ಸ್ವಲ್ಪ ಓಪನ್ ಮಾಡಿದ್ರು, ಅದರಿಂದಾಗಿ ನಾವು ಹೊರಗಡೆ ಬಂದು ಈ ವ್ಯೂನ ತೋರಿಸೋಣ ಅಂತ ಬಂದ್ವಿ. ನಾವು ಕೂಡ ಸುಮಾರು ವರ್ಷಗಳಿಂದ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ವಿ, ಈ ಗರುಡಗಮ್ಮನ ನೋಡೋಕ್ಕಾಗಿರಲಿಲ್ಲ. ಸುಮಾರು ವರ್ಷಗಳಿಂದ ಈ ಗರುಡಗಮ್ಮ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಮ್ಮ ಅದೃಷ್ಟ ಅಥವಾ ದೇವರ ದಯೆ ನಮಗೆ ಈ ಗರುಡಗಮ್ಮ ನೋಡೋದಕ್ಕೆ ಸಾಧ್ಯ ಆಯಿತು. ಈ ಗರುಡಗಂಬ ಇರುವಂಥ ಜಾಗದಲ್ಲಿ ಈ ಕೆಳಗಡೆ ಕಲ್ಲಿನ ಮೇಲೇ ಸಾಕಷ್ಟು ಶಾಸನಗಳು ಕೂಡ ನಮಗೆ ಕಂಡು ಬರ್ತವೆ. ಅಂದರೆ ಈ ದೇವಸ್ಥಾನದ ಇತಿಹಾಸನೇ ಇರಬಹುದು ಅಂತ ನಮಗೂ ಕೂಡ ಅದು ಒಂದು ಕಲ್ಪನೆ. ನೀವು ಈ ಕಿಂಡಿಗಳ ಮೂಲಕ ಸಂಪೂರ್ಣ ಮೇಲುಕೋಟೆಯ ಒಂದು ವ್ಯೂನ ಕೂಡ ನೀವು ನೋಡ್ಬೋದು. ಸುತ್ತಮುತ್ತಲು ಬರೀ ಹಸಿರುಗಳೇ ತುಂಬಿರೋದ್ರಿಂದ ಸುಂದರವಾಗಿರುತ್ತೆ ನೋಡೋದಕ್ಕೆ. ನೀವು ಏನು ನೋಡ್ತಿದ್ದೀರಾ, ಇದು ಶ್ರೀ ವಿಷ್ಣುವಿನ 4 ಜನ ಮಾನಸ ಪುತ್ರರು. ಇಲ್ಲಿ ದೇವರ ವಿಡಿಯೋ ಚಿತ್ರೀಕರಣ ನಿರ್ಬಂಧ ಇರೋದ್ರಿಂದಾಗಿ ನಾವು ಅದನ್ನ ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕಾಗಿ ನಾವು ಅಂತರ್ಜಾಲದ ಒಂದು ಕೃಪೆಯನ್ನು ತಗೊಂಡು ಬೇರೆ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇದೇ ರೀತಿ ಇರುವಂಥದ್ದು ಒರಿಜಿನಲ್ ವಿಗ್ರಹ. ಸೊ ಯೋಗ ನರಸಿಂಹಸ್ವಾಮಿ ನೀವು ನೋಡ್ಬೋದು, ಇದು ಈಗಿನ ಕಾಲದ ವಿಗ್ರಹ ಅಲ್ಲ ಇದು. ಸೊ ಕಥೆಗಳ ಪ್ರಕಾರ ಏನು ಪ್ರಹ್ಲಾದ ಮಹಾರಾಜನೇ ಇದನ್ನು ಸ್ಥಾಪನೆ ಮಾಡಿ ಆರಾಧಿಸ್ಕೊಂಡು ಸೊ ಸ್ಥಾಪನೆ ಮಾಡಿರುವಂಥದ್ದು ಅಂತ ತಿಳಿದು ಬರುತ್ತೆ. ಸೊ ಈ ಮೂಲಕ ನಾವು ಇವತ್ತು ಶ್ರಾವಣ ಶನಿವಾರದ ಮೊದಲನೇ ಶನಿವಾರ ನಮ್ಮ ಮನೆ ದೇವರಾದಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನ ನಿಮಗೆ ತೋರಿಸಿ ನಾವು ಕೂಡ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬಂದ್ವಿ ಹೊರಗಡೆ. ಸೊ ತುಂಬಾ ಜನ ಇದ್ದದ್ರಿಂದಾಗಿ ತುಂಬಾ ಕ್ಯೂ ಕೂಡ ಆಲ್ರೆಡಿ ತುಂಬ ದೊಡ್ಡದಾಗಿ ಇತ್ತು ಹೊರಗಡೆ. ನಮಗೆ ಬೇಗನೆ ದರ್ಶನ ಆಗಿದ್ದರಿಂದ ನಾವು ಹೊರಗಡೆ ಬಂದು ಸೊ ಈ ಮೇಲ್ಕೋಟೆ ಬೆಟ್ಟದ ಮೇಲ್ಗಡೆ ಏನೋ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ರಾಜಗೋಪುರ ಇಳಿದು ಬರ್ತಾ ಇದ್ದಂಗೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನಾವು ಸಂಪೂರ್ಣ ಮೇಲುಕೋಟೆ ಚಿತ್ರಣನ ನಾವು ಇಲ್ಲಿ ನೋಡ್ಬೋದು. ಮೇಲುಕೋಟೆಯಲ್ಲಿ ನೋಡೋದಕ್ಕೆ ಸುಮಾರು ಪ್ಲೇಸ್ಗಳಿದ್ದಾವೆ. ಸೊ ಆ ಎಲ್ಲ ಪ್ಲೇಸ್ಗಳನ್ನು ನೀವು ನೋಡಬೇಕು ಅಂತಂದರೆ ಒಂದು ದಿನ ಸಂಪೂರ್ಣವಾಗಿ ಬೇಕಾಗ್ತದೆ.
ಅಂದರೆ 101 ದೇವಸ್ಥಾನ ಮತ್ತು 101 ಕಲ್ಯಾಣಿ ಈ ಮೇಲುಕೋಟೆಯಲ್ಲಿ ಇದ್ದಾವೆ. ಸೊ ಆ ಎಲ್ಲ ಪ್ಲೇಸ್ಗಳನ್ನ ನೋಡಬೇಕು ಅಂತಂದರೆ ನಿಮಗೆ ಅಟ್ಲೀಸ್ಟ್ ನಿಮಗೆ ಸಂಪೂರ್ಣವಾಗಿ 1 ದಿನ ಬೇಕಾಗುತ್ತೆ. ಈ ಶ್ರಾವಣ ಶನಿವಾರದ ಪ್ರಯುಕ್ತ ನಾವು ಇವತ್ತು ಏನು ತೋರಿಸಿದ್ದೀವಿ ನಿಮಗೆ ಮೇಲುಕೋಟೆಯ ಕಲ್ಯಾಣಿ ಮತ್ತು ಯೋಗ ನರಸಿಂಹಸ್ವಾಮಿ ಬೆಟ್ಟದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ತಿಳ್ಕೊತೀವಿ. ಹಾಗೆ ಮುಂದಿನ ಬಾರಿ ಇಲ್ಲಿರುವಂಥ ಪ್ರಮುಖ ದೇವರಾದಂಥ ಇನ್ನೊಂದು ಏನು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.